ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಈಸಿ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಸಾರಿ ಕುಚ್ಚು ಡಿಸೈನ್ ಇದು. ಈಸಿ ಡಿಸೈನು, ಬೇಗ ಆಗುತ್ತೆ, 1 ಗಂಟೆ ಒಳಗಡೆ ಆಗುತ್ತೆ. ಇದಕ್ಕೆ ಆ್ಯಂಕರ್ ಥ್ರೆಡ್ ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್. ಆಮೇಲೆ 10 ನಂಬರ್ ಕ್ರೋಶೆ ಹುಕ್ 0.75 mm ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಆಮೇಲೆ ಈ ಥರ ಸ್ಮಾಲ್ ಗೋಲ್ಡನ್ ಬೀಡ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇದು ಬೇರೆ ಏನೂ ಯೂಸ್ ಮಾಡ್ತಾ ಇಲ್ಲ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿ 2 ಚೈನ್ ಮಾಡ್ತಾ ಇದ್ದೀನಿ. 2 ಚೈನ್ ಮಾಡಿ ಒಂದು ಸ್ಮಾಲ್ ಬೀಡ್ ತಗೊಳ್ಳಿ. ಈ ಥರ ಸ್ಮಾಲ್ ಬೀಡ್ ಸೇರಿಸ್ಕೊಳ್ಳಿ. ಅದನ್ನು ಲಾಕ್ ಮಾಡಿ, ಲಾಕ್ ಮಾಡಿದ ಮೇಲೆ ಇಲ್ಲಿ ಈ ಬೀಡ್ ಪಕ್ಕನೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ. ಆಮೇಲೆ ಇನ್ನೊಂದು ಡಬಲ್ ಕ್ರೋಶೆ ಇಲ್ಲಿ ಮಾಡ್ಕೋಬೇಕು. ಅದರ ಪಕ್ಕ ಡಬಲ್ ಕ್ರೋಶೆ ಮಾಡಿ ಬೀಡ್ ತಗೊಳ್ಳಿ. ಬೀಡ್ ತಗೊಂಡ್ಮೇಲೆ ಅದನ್ನು ಲಾಕ್ ಮಾಡಿ, ಆಮೇಲೆ ಇಲ್ಲಿ ಈ ಬೀಡ್ ಪಕ್ಕನೇ ಡಬಲ್ ಕ್ರೋಶೆ, ಆ ಡಬಲ್ ಕ್ರೋಶೆ ಮೇಲೆ ಬೀಡ್ ಪಕ್ಕ ಡಬಲ್ ಕ್ರೋಶೆ, ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಡಬಲ್ ಕ್ರೋಶೆ. ಈ ಥರ ಮಾಡ್ಕೊಳ್ಳಿ. ಈಗ ಒಂದು ಬೀಡ್, ಜಸ್ಟ್ ಇಷ್ಟೇ ಮಾಡ್ಕೊಳ್ಳೋದು. ಬೀಡ್ ಸೇರಿಸೋದು, ಬೀಡ್ ಲಾಕ್ ಮಾಡಿ, ಆಮೇಲೆ ಇಲ್ಲಿ ಡಬಲ್ ಕ್ರೋಶೆ. ಇದು ಡಬಲ್ ಕ್ರೋಶೆ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ ಆಮೇಲೆ ಒಂದು ಬೀಡ್ ಸೇರಿಸಿ, ಆಮೇಲೆ ಲಾಕ್ ಮಾಡಿ, ಆಮೇಲೆ ಇಲ್ಲಿ ಈ ಗ್ಯಾಪಲ್ಲಿ ಬೀಡ್ ಪಕ್ಕ ಡಬಲ್ ಕ್ರೋಶೆ. ಮತ್ತು ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಡಬಲ್ ಕ್ರೋಶೆ. ಆಮೇಲೆ ಒಂದು ಬೀಡ್, ಆಮೇಲೆ ಒಂದು ಲಾಕ್, ಬೀಡ್ ಲಾಕ್ ಮಾಡಿಬಿಡಿ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈ ಥರ 5 ಬೀಡ್ಸ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಡಬಲ್ ಕ್ರೋಶೆ. ಈಗ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಇದಕ್ಕೆ ಬೀಡ್ ಸೇರಿಸ್ತಾ ಇಲ್ಲ ನಾನು. ಇಲ್ಲಿ ಈ ಡಬಲ್ ಕ್ರೋಶೆಯಲ್ಲಿ ಇಲ್ಲಿ 5 ಸೇರಿಸಿದ್ದೀನಿ. ಡಬಲ್ ಕ್ರೋಶೆ ಬೀಡ್, ಡಬಲ್ ಕ್ರೋಶೆ ಬೀಡ್, ಡಬಲ್ ಕ್ರೋಶೆ ಬೀಡ್ ಮಾಡ್ಕೊಂಡಿದ್ದೀನಿ 5 ಸಾರಿ. ಇದು 6ನೇ ಡಬಲ್ ಕ್ರೋಶೆಗೆ ಏನು ಸೇರಿಸಲ್ಲ, ಡೈರೆಕ್ಟಾಗಿ ಇಲ್ಲಿಂದ 4 ಚೈನ್ ಮಾಡ್ತಾ ಇದ್ದೀನಿ. 4 ಚೈನ್ ಮಾಡಿಬಿಟ್ಟು ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಇಲ್ಲಿ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಬೀಡ್ ಸೇರಿಸಿದ್ದೀನಿ. ಬೀಡ್ ಲಾಕ್ ಮಾಡಿ, ಇಲ್ಲಿ ಈ ಬೀಡ್ ಪಕ್ಕ ಹೀಗೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಇಷ್ಟು ದೂರಕ್ಕೆ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಲಾಕ್ ಮಾಡಿ, ನೋಡಿ ಈ ಗ್ಯಾಪ್ ಇದೆಯಲ್ವ, ಈ ಡಬಲ್ ಕ್ರೋಶೆ ಹಾಕಿರೋಲ್ಲಿ ಇಲ್ಲಿ ಬೀಡ್ ಪಕ್ಕ ಹೀಗೆ ಕ್ರಾಸ್ ಆಗಿ ಡಬಲ್ ಕ್ರೋಶೆ. ಮತ್ತು ಇಲ್ಲಿ ಇದೆಲ್ಲಿಗೆ ಬರುತ್ತೆ ಅಲ್ಲಿ ಡಬಲ್ ಕ್ರೋಶೆ.
ಮತ್ತು ಬೀಡ್. ತುಂಬ ಸಿಂಪಲ್ ಸ್ನೇಹಿತರೆ, ಇದು ಈಸಿಯಾಗಿದೆ, ಬಿಗಿನರ್ಸ್ ಮಾಡ್ಕೋಬೋದು. ಈ ಥರ ಬೀಡ್ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು ಅಷ್ಟೇ. ಈಸಿ ಡಿಸೈನು. ನೀವು ಒಂದ್ಸರಿ ಮಾಡಿ ನಿಮ್ಮ ಸೀರೆಗೆ ಮಾಡಿ ಗೊತ್ತಾಗತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲಾಗಿ ಕಾಣುತ್ತೆ. ಎಷ್ಟೋ ಜನ ಹೆಚ್ಚು ಗ್ರ್ಯಾಂಡ್ ಬೇಡ ಅಂತಾರಲ್ವ, ಸಿಂಪಲ್ ಸ್ಯಾರಿಗಳು ಇರುತ್ತಲ್ವ, ಅದಕ್ಕೆ ಮಾಡ್ಕೋಬೋದು. ಒಂದು ಗಂಟೆ ಒಳಗಡೆ ಎಲ್ಲ ಆಗುತ್ತೆ, ಹೆಚ್ಚು ಟೈಮೇ ತಗೊಳ್ಳಲ್ಲ ಇದು. ಜಸ್ಟ್ ಡಬಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸಿ ಇದೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಈ ಥರ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಆಮೇಲೆ ಹಿಂಗೆ ಇಲ್ಲೊಂದು ಮಾಡ್ಕೊಳ್ಳಿ. 5 ಬೀಡ್ ಸೇರಿಸಿದ್ದೀನಿ ನಾನಿಲ್ಲಿ. ಈಗ ನೆಕ್ಸ್ಟ್ 5 ಬೀಡ್ ಆದಮೇಲೆ ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ. ಈ 6ನೇ ಡಬಲ್ ಕ್ರೋಶೆಯಲ್ಲಿ ಮಾತ್ರ ಬೀಡ್ ಸೇರಿಸಲ್ಲ ನಾನು. ಈ 6ನೇ ಡಬಲ್ ಕ್ರೋಶೆಯಲ್ಲಿ ಮಾತ್ರ ಬೀಡ್ ಸೇರಿಸಲ್ಲ, ಹೀಗೆ ಮಾಡ್ತಾಯಿದ್ದೀನಿ. ಆಮೇಲೆ 4 ಚೈನು, ಆಮೇಲೆ ಅದು ಎಲ್ಲಿ ಬರುತ್ತೆ ಅಲ್ಲಿ ಡಬಲ್ ಕ್ರೋಶೆ. ಈ ಥರ ಮಾಡ್ಕೊಂಡು ಬನ್ನಿ. ಇದು 4 ಚೈನಲ್ಲಿ ಕುಚ್ಚು ಹಾಕೊಳ್ಳೋದು. ಈಸಿ, ತುಂಬ ಈಸಿಯಾದ ಡಿಸೈನು. 1 ಗಂಟೆ ಒಳಗಡೆ ಆಗುತ್ತೆ. ಇಷ್ಟೇ ಮಾಡ್ಕೊಂಡು ಹೋಗೋದು ಅಷ್ಟೇ, ಒಂದೇ ಸ್ಟೆಪ್. ಫುಲ್ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಈಸಿ ಡಿಸೈನು, ಬೇಗ ಆಗುತ್ತೆ, 1 ಗಂಟೆ ಒಳಗಡೆ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.